Hello friends, ನಮಸ್ಕಾರ ನಾನು ಸೋಮಶೇಖರ್ ಫ್ರೆಂಡ್ಸ್ ನಿಮಗೆ ತುಂಬ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋಲಿ ವಿವೋ ನಿನ್ನೆ ವಿವೋ V15 Pro ಅಂತ ಒಂದು ಹೊಸದಾಗಿ ಫೋನ್ ಬಿಡುಗಡೆ ಮಾಡಿದ್ರೆ. ಹಾಗಾದ್ರೆ ಈ ಒಂದು ಫೋನಲ್ಲಿ ಸ್ಪೆಸಿಫಿಕೇಶನ್, ಪ್ರೈಸ್ ಮತ್ತೆ ಈ ಒಂದು ಫೋನ್ ನೀವು ಕೊಡ್ಬೋದಾ, ಇದರ ಕ್ಯಾಮ್ರಾ ಆಗಲಿ ಬ್ಯಾಟ್ರಿ ಆಗಲಿ ಇದ್ರ ಬಗ್ಗೆ ಕೆಲವೊಂದು ಇನ್ ಡೀಟೇಲ್ ಆಗಿ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ನನ್ನ ಒಪಿನಿಯನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆಮೇಲೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಕೋಬಹುದು. ಸೊ ವಿಡಿಯೋಗೆ ಹೊಸದಾಗಿ ಬಂದಿರಪ್ಪ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡೋಕ್ಕೆ ಮರಿಬೇಡಿ. ಸೊ ಇದು ಬಿಂಗ್ ಸ್ಯಾಡ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತು ವಿವೋ ಕಂಪನಿ ಕ್ಯಾಮ್ರಾ ಮತ್ತು ಮ್ಯೂಸಿಕ್ಗೆ ತುಂಬ ಒಂದು ಇಂಪಾರ್ಟೆನ್ಸ್ನ ಕೊಡುತ್ತೆ. ಅವರು ಆ್ಯಡ್ನಲ್ಲೇ ತಿಳಿಸ್ಕೊಟ್ಟಿರ್ತಾರೆ ವಿವೋ ಕ್ಯಾಮ್ರಾ ಆ್ಯಂಡ್ ಮ್ಯೂಸಿಕ್ ಅಂತ. ಸೊ ಮೊದಲಾಗಿ ಈ ಒಂದು ಫೋನಲ್ಲಿ 6.39 ಇಂಚಸ್ ಒಂದು ಫುಲ್ HD+ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ನಾರ್ಮಲಿ ನಾವು ಇವಾಗ ಎಲ್ಲ ಒಂದು ಸ್ಮಾರ್ಟ್ ಫೋನ್ಗಳಲ್ಲಿ ಬೆಜಲ್ ಡಿಸ್ಪ್ಲೇ ನೋಡ್ತಾ ಇದ್ವಿ, ಬಟ್ ನಮಗೆ ಅಲ್ಲಿ ಚಿಕ್ಕ ನಾಚ್ ಆಗಿರಲಿ ಅಥವಾ ಏನಾದರೂ ಪಂಚ್ ಹೋಲ್ ಕ್ಯಾಮ್ರಾ ಈ ರೀತಿಯಾಗಿ ಒಂದು ಫೀಚರ್ಸ್ ನೋಡ್ತಾ ಇದ್ವಿ. ಬಟ್ ಈ ಸೈಡ್ ನಮಗೆ ವಿವೋ ಇಲ್ಲಿ ಯಾವುದೇ ಒಂದು ಆಪ್ಷನ್ ಕೊಡ್ತಾ ಇಲ್ಲ. ಸೊ ವಿವೋ ನೆಕ್ಸ್ಟ್ನಲ್ಲಿ ಕೂಡ ಇದೇ ರೀತಿಯಾಗಿ ಡಿಸ್ಪ್ಲೇ ನೋಡ್ಕೊಡ್ತೀವಿ. ಇವಾಗ V15 Proನಲ್ಲಿ ಕೂಡ ಇದೇ ರೀತಿ ಡಿಸ್ಪ್ಲೇ ನೋಡ್ತಾ ಇದ್ವಿ. ಮತ್ತೆ ನಿಮಗೆ ಮೇಲಿಂದ ಒಂದು 32 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಈ ರೀತಿಯಾಗಿ ನೋಡ್ಕೋಬಹುದು. ಮೇಲೆ ಈ ರೀತಿಯಾಗಿ ಸೆನ್ಸರ್ನಲ್ಲಿ ನಾವು ನೋಡ್ತಾ ಇದ್ದೀವಿ 32 ಮೆಗಾ ಪಿಕ್ಸೆಲ್ ಒಂದು ಸೆನ್ಸರ್ನ ಕೊಡ್ತಾರೆ. ಸೊ ಕ್ಯಾಮ್ರಾಯಲ್ಲಿ ಯಾವ ರೀತಿ ಇದೆ ಇದ್ರ ಬಗ್ಗೆ ಕೊನೆಗೆ ತಿಳಿಸ್ಕೊಡ್ತೀನಿ. ಇನ್ಫ್ಯಾಕ್ಟ್ ಈ ಒಂದು ಫೋನ್ನ ಬಿಲ್ಡ್ ಕ್ವಾಲಿಟಿ ನೋಡ್ಕೊಂಡಾಗ P1 ಒಂದು ಫೈಬರ್ ಮೆಟೀರಿಯಲ್ನ ಕೊಡ್ತಾ ಇದ್ದಾರೆ. ಸೊ ಒಂದ್ಸಲ ಇದರ ಬೆಲೆನ ತಿಳ್ಕೊಳ್ಳೋಣ ಅಂತ. ಇದರ ಬೆಲೆ 6GB ಮತ್ತು 128GB ನಿಮಗೆ 28,999 ರೂಪಾಯಿ. ಅಂದರೆ ಆ್ಯಕ್ಚುಲ್ ಆಗಿದ್ದು ಅರೌಂಡ್ ಒಂದು 30,000 ರೂಪಾಯಿನಿಂದ ಈ ಒಂದು ಫೋನ್ಗೆ ಪೇ ಮಾಡ್ತಾ ಇದ್ವಿ. 30,000 ರೂಪಾಯಿ ಫೋನಲ್ಲಿ ನಿಮಗೆ ಒಂದು ಫೈಬರ್ ಮೆಟಲ್ನ ಕೊಡ್ತಾ ಇದ್ದಾರೆ. ಅಟ್ಲೀಸ್ಟ್ಲಿ ಏನಾದರೂ ಮೆಟಲ್ ಬಾಡಿನ ಕೊಡ್ತಿದ್ರಪ್ಪ, ಸ್ವಲ್ಪ ಹೆವಿ ಇರ್ತಿತ್ತು ಅಂತ ಕೊಡ್ತಾ ಇದ್ದೀನಿ. ಸೊ ಫೈಬರ್ನಲ್ಲಿ ಕೂಡ ಒಂದು ಪಾಲಿಕಾರ್ಬೆಟ್ನ ಒಂದು ಫೈಬರ್ ಕೊಟ್ಟಿದ್ದಾರೆ. ಇದಕ್ಕಿಂತ ಜಾಸ್ತಿ ಹೆವಿ ಕೂಡ ಕೊಡ್ಬೋದಿತ್ತು, ಅಥವಾ ಮೆಟಲ್ನ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂದ್ಕೊಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಈ ಒಂದು ಫೋನಲ್ಲಿ 3700 mAh ಬ್ಯಾಟ್ರಿ. ಸೊ ಆಬ್ವಿಯಸ್ಲಿ ಓಕೆ ಯಾರು 3700 mAh ಅಂದರೆ ನಾವು 4000ಕ್ಕೆ ಓಕೆ ಅನ್ಕೊಳ್ಬೋದು. ಸೊ ಫಾಸ್ಟ್ ಚಾರ್ಜಿಂಗ್ನ ಕೂಡ ಇಲ್ಲಿ ಸಪೋರ್ಟ್ ಇದೆ, ಫಾಸ್ಟ್ ಚಾರ್ಜಿಂಗ್ ಕೂಡ ಕೊಡ್ತಾ ಇದ್ದಾರೆ. ಬಟ್ ಮಿಸ್ಸಿಂಗ್ ಅಂದರೆ ನಿಮಗೆ C ಪೋರ್ಟ್ನ ಕೊಡ್ತಾ ಇಲ್ಲ. ಸೊ ಇದು ಒಂದು ದೊಡ್ಡ ಮಿಸ್ ಪಾಯಿಂಟ್ ಅನ್ಕೊಳ್ತಾ ಇದ್ದೀನಿ. ಸೊ ನಾವು ಇವಾಗ ಇಂದು Mi A1 ಯಾವಾಗ ಬಂದಿತ್ತು ಆವಾಗ ನಾವಲ್ಲಿ C ಪೋರ್ಟ್ ನೋಡ್ಕೊಂಡಿದ್ವಿ. ಆ ಒಂದು ಬಜೆಟ್ನಲ್ಲಿ ಅದೆಲ್ಲ ಬಿಟ್ಟಾಕಿ ತುಂಬ ಹಳೆ ಫೋನ್ ಆಯಿತು. ರೀಸೆಂಟಾಗಿ ನಮಗೆ ರೆಡ್ಮಿ ನೋಟ್ 7 ಇವಾಗ ಲಾಂಚ್ ಆಗ್ತಾಯಿದೆ 28ಕ್ಕೆ, ಅದರಲ್ಲಿ ಕೂಡ C ಪೋರ್ಟ್ನ ಕೊಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನಮಗೆ ಸ್ಯಾಮ್ಸಂಗ್ M10 ಆಗಲಿ, ಸ್ಯಾಮ್ಸಂಗ್ M20 ಆಗಲಿ, ಇದು ಮಿಡ್ ರೇಂಜ್ ಫೋನ್ಸ್ ಗೈಸ್, ಅಲ್ಲಿ ನಮಗೆ C ಪೋರ್ಟ್ನ ಕೊಡ್ತಾರೆ. ಬಟ್ ಇಲ್ಲಿಂದ 30,000 ರೂಪಾಯಿ ಪೇ ಮಾಡ್ತಾ ಇದೀವಪ್ಪ ಅಂದರೆ C ಪೋರ್ಟ್ ಇಲ್ಲಿ ಮಿಸ್ಸಿಂಗ್ ಅನ್ಕೊಳ್ತಾ ಇದ್ದೀನಿ. ಸೊ ಇದು ನನ್ನ ಪ್ರಕಾರ ಇದು ನನಗೆ ಒಂದು ಇಷ್ಟ ಆಗಿರೋ ಫೀಚರ್ ಅನ್ಕೊಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಈ ಒಂದು ಫೋನಲ್ಲಿ ಮೇನ್ ಹೈಲೈಟ್ ಫೀಚರ್ ಅಪ್ಪ ಅಂತಾರೆ ಈ ಒಂದು ಸ್ಮಾರ್ಟ್ ಫೋನ್ನ ಕ್ಯಾಮ್ರಾ. ಸೊ ವಿವೋ V15 Pro ನಿಮಗೆ 3 ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಒಂದು ಸ್ಯಾಮ್ಸಂಗ್ನಲ್ಲಿ M30 ನೋಡ್ತಾ ಇದ್ವಿ, ಮತ್ತು A7 ನೋಡ್ತಾ ಇದ್ವಿ. ಆ ರೀತಿಯಾಗಿ ಇಲ್ಲಿ ಕೂಡ 3 ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಬಟ್ ಮೊದಲನೇ ಕ್ಯಾಮ್ರಲ್ಲಿ ಪ್ರೈಮರ್ ಮೇನ್ ಕ್ಯಾಮ್ರಾ 48 ಮೆಗಾ ಪಿಕ್ಸೆಲ್ನ ಕೊಡ್ತಾ ಇದ್ದಾರೆ, ಮತ್ತು 8 ಮೆಗಾ ಪಿಕ್ಸೆಲ್ ವೈಡ್ ಆ್ಯಂಗಲ್, ಇದೇ ನಂತರ ಡೆಪ್ತ್ ಸೆನ್ಸರ್ ಆಗಿ ನಮಗೆ 5 ಮೆಗಾ ಪಿಕ್ಸೆಲ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಕೂಡ ಒಂದು ಪಿಕ್ಸೆಲ್ ಬೈನಿಂಗ್ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಲಾಸ್ಟ್ ನಿಮಗೆ ಸ್ಕ್ವಾಡ್ ಪಿಕ್ಸೆಲ್ ಮುಖಾಂತರ ಬೈನಿಂಗ್ ಯಾವ ರೀತಿ ಮಾಡ್ತಾರೆ ಅದನ್ನು ತಿಳಿಸ್ಕೊಟ್ಟಿದೆ. ಆ ರೀತಿಯಾಗಿ ಇಲ್ಲಿ ಕೂಡ 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾದಿಂದ 12 ಮೆಗಾ ಪಿಕ್ಸೆಲ್ ಅಡ್ಜಸ್ಟ್ಮೆಂಟ್ ಮಾಡಿ ನೋಡ್ತಾ ಇದ್ವಿ. ಎಕ್ಸಾಂಪಲ್ ಇವಾಗ ಸ್ಯಾಮ್ಸಂಗ್ನ GM1 ಸೆನ್ಸರ್ನ ಕೊಟ್ಟಿದ್ದಾರೆ. ಇಲ್ಲಿನ ಒಂದು 12 ಮೆಗಾ ಪಿಕ್ಸೆಲ್ಗಿಂತ ಒಂದು ಲೆವೆಲ್ ಒಳ್ಳೆ ಜಾಸ್ತಿ ಒಂದು ಒಳ್ಳೆ ಕ್ಲಿಯಾರಿಟಿ ಫೋಟೋನ ನೋಡ್ಕೋಬೋದು. ಬಟ್ ಎಕ್ಸಾಕ್ಟ್ಲಿ 48 ಮೆಗಾ ಪಿಕ್ಸೆಲ್ ಒಂದು ಕ್ಯಾಮ್ರಾ ಯಾವ ರೀತಿ ಇರುತ್ತೆ. ಸೊ ನಾನು ಇವಾಗ 24 ಮೆಗಾ ಪಿಕ್ಸೆಲ್ ಒಂದು DSLR ಶೂಟ್ ಮಾಡ್ತೀನಿ, ನಿಮಗೆ ಕ್ವಾಲಿಟಿ ಚೇಂಜಸ್ ಎಲ್ಲ ಗೊತ್ತಾಗ್ಬೋದು. ಸೊ ಅದೇ ರೀತಿಯಾಗಿ ಇಲ್ಲಿ ಕೂಡ ಬೈನಿಂಗ್ ಪಿಕ್ಸೆಲ್ಸ್ ಅಂದರೆ ಅಷ್ಟೊಂದು ಕ್ಲಿಯಾರಿಟಿ ಫೋಟೋ ಸಿಗಲ್ಲ. ಬಟ್ 12 ಮೆಗಾ ಪಿಕ್ಸೆಲ್ಗಿಂತ ಒಂದು ಒಳ್ಳೆ ಕ್ಯಾಮ್ರಾದಲ್ಲಿ ಒಂದು ಡೆಪ್ತ್ ಸೆನ್ಸರ್ ಅಥವಾ ಈ ಒಂದು ಪೋರ್ಟ್ರೇಟ್ ಮೂಡ್ ಫೋಟೋಗಳನ್ನ ನೋಡ್ಕೊಂಡಾಗ ತುಂಬ ಕ್ಲಿಯಾರಿಟಿ ಇರುತ್ತೆ. ಮತ್ತು ಇದುವರೆಗೆ ವಿವೋ ಯಾವೆಲ್ಲ ಒಂದು ಸ್ಮಾರ್ಟ್ ಫೋನ್ಸ್ಗಳನ್ನ ಬಿಡುಗಡೆ ಮಾಡಿದೆ ಅಲ್ಲೆಲ್ಲ ಕ್ಯಾಮ್ರಲ್ಲಿ ತುಂಬ ಕೆಲಸ ಮಾಡಿರುತ್ತೆ. ಸೊ ಆಬ್ವಿಯಸ್ಲಿ ವಿವೋ ಫೋನಲ್ಲಿ ಕ್ಯಾಮ್ರಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬಟ್ ಪ್ರತಿಯೊಂದು ಸ್ಮಾರ್ಟ್ ಫೋನಲ್ಲಿ ಕ್ಯಾಮ್ರಾ ಚೆನ್ನಾಗಿರುತ್ತೆ ಅಂತ ಹೇಳಲ್ಲ, ಬಟ್ ಅಷ್ಟೇ ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ಕ್ಯಾಮ್ರಾ ಕೂಡ 32 ಮೆಗಾ ಪಿಕ್ಸೆಲ್. ಸೊ ಇದೇ ಮೊದಲ ಬಾರಿಗೆ ಈ ಒಂದು ಪಾಪಪ್ ಕ್ಯಾಮ್ರಾ ಏನು ನೋಡ್ತಾ ಇದ್ವಿ. ಇಲ್ಲಿ 32 ಮೆಗಾ ಪಿಕ್ಸೆಲ್ ಕೊಟ್ಟಿರುವ ಮೊದಲ ಫೋನಪ್ಪ ಅದು ವರ್ಲ್ಡ್ನಲ್ಲಿ ಅಂದರೆ ಅದು ವಿವೋ V15 Pro. ಸೊ ಇಲ್ಲಿ ಕೂಡ ಒಂದು ಒಳ್ಳೆಯ ಕ್ಲಿಯಾರಿಟಿ ಫೋಟೋಗಳನ್ನ ಪಕ್ಕ ನಾವು ನೋಡ್ತಿದ್ವಿ. ಇಲ್ಲಿಂದ ಪಾಪಪ್ ಕ್ಯಾಮ್ರಾ ಆಗಿ 32 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ನೀವೆಲ್ಲ ಅಮೀರ್ ಖಾನ್ ಅವರ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ನೋಡ್ಬೋದು. ವಿವೋನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅಮೀರ್ ಖಾನ್ ಅವರು. ಸೊ ಪಕ್ಕ ಇದರಿಂದ ತುಂಬ ದುಡ್ಡು ಖರ್ಚು ಮಾಡ್ತಾರೆ ವಿವೋ. ಮತ್ತು ಈ ಒಂದು ಕ್ಯಾಮ್ರಾದಲ್ಲಿ ಇದುವರೆಗೆ ಒಂದು ವಿವೋ ಫೋನ್ಸ್ಗಳೆಲ್ಲ ಬಂದಿದೆ, ಒಂದು ಒಳ್ಳೆ ಕ್ಯಾಮ್ರಾ ನಾವು ನೋಡಿದ್ವಿ. ಬಟ್ ಪ್ರತಿಯೊಂದು ಸ್ಮಾರ್ಟ್ ಫೋನಲ್ಲಿ ಒಳ್ಳೆ ಕ್ಯಾಮ್ರಾ ಇರುತ್ತಂತ ಹೇಳೋಕ್ಕಾಗಲ್ಲ. ಬಟ್ ವಿವೋನಲ್ಲಿ ಇದು ಬ್ರೈಟರ್ ಆಗಿ ನಾವೊಂದು ಯಾವುದೇ ನಮ್ಮ ಫೇಸ್ ಇರಲಿ, ಬಟ್ ಇಲ್ಲಿ ತುಂಬ ವೈಟ್ ಆಗಿರಲಿ ಬ್ರೈಟರ್ ಆಗಿರಲಿ ಆ ಒಂದು ಫೋಟೋಗಳನ್ನ ನಾವು ನೋಡ್ತೀವಿ. ಸೊ ಸ್ಯಾಮ್ಸಂಗ್ ಅವರು ಕೂಡ M10 ಮತ್ತು M20ನಲ್ಲಿ ಇದೇ ರೀತಿಯಾಗಿ ನೋಡ್ಕೊಂಡೆ. ಇದಕ್ಕಿಂತ ಮುಂಚೆ ಒಂದು ಸ್ಯಾಮ್ಸಂಗ್ ಫೋನ್ಸ್ಗಳು ನೋಡ್ಕೊಂಡಿದ್ದೆ, ಅಲ್ಲಿ ಕ್ಲಿಯರ್ ಆ್ಯಕ್ಚುಲ್ ಆಗಿ ಏನೊಂದು ಫೋಟೋ ಇದೆ ಅದನ್ನು ತೋರಿಸ್ಕೊಡ್ತಿತ್ತು. ಬಟ್ ಈ ಒಂದು ವಿವೋ, ಓಪೋ ಮತ್ತು ಸ್ಯಾಮ್ಸಂಗ್ M10 ಕೂಡ ಅದರಲ್ಲಿ ಬಂತು ಅನ್ಕೊಳ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಫೋಟೋನ ಒಂದು ಓವರ್ ಎಕ್ಸ್ಪೋರ್ಟ್ ಅಂದರೆ ತುಂಬ ಒಂದು ವೈಟ್ ತೋರಿಸುತ್ತೆ. ನೀವು ಒಂದು ಆ್ಯಕ್ಚುಲ್ ಆಗಿ ಏನಿದ್ದೀರಾ ಆ ಒಂದು ಫೋಟೋ ತೋರಿಸಲ್ಲ, ತುಂಬ ಬ್ಯೂಟಿ ಫೇಸ್ ಆಗಿರಲಿ, ನಿಮ್ಮನ್ನು ಬ್ಲ್ಯಾಕ್ ಇದ್ರೆ
ಅಂದರೆ ವೈಟ್ ಮಾಡಿ ತೋರಿಸೋದಾಗಲಿ, ಸೊ ಬೆಣ್ಣೆ ಥರ ವೈಟ್ ಮಾಡಿ ನಿಮ್ಮನ್ನು ಒಂದು ಒಳ್ಳೆ ಫೋಟೋದಲ್ಲಿ ಕಾಣಿಸೋ ಥರ ನಿಮ್ಮನ್ನು ಮಾಡಿಬಿಡ್ತಾರೆ. ಸೊ ಆಬ್ವಿಯಸ್ಲಿ ಇದೇ ರೀತಿಯಾಗಿ ಇಲ್ಲಿ ಕೂಡ ನೋಡ್ತಾ ಇದ್ವಿ. ಬಟ್ ಪೋರ್ಟ್ರೇಟ್ ಆಗಲಿ ಅಥವಾ ಇದರೊಂದು ಕ್ಲಿಯರಿಟಿ ಆಗಲಿ ಎಲ್ಲ ಅದರ್ವೈಸ್ ತುಂಬ ಒಂದು ಒಳ್ಳೆ ಕ್ವಾಲಿಟಿ ಫೋಟೋಗಳನ್ನೊಂದು ವಿವೋ V15 ನೋಡ್ಕೋಬಹುದು. ಇನ್ನು ನೆಕ್ಸ್ಟ್ ಈ ಒಂದು ಫೋನಲ್ಲಿ ನನಗೆ ಮತ್ತೊಂದು ಇಷ್ಟ ಆಗಿರೋ ಫೀಚರ್ ಅಪ್ಪ ಅಂದರೆ ಈ ಒಂದು ಫೋನ್ನ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 675 ಕೊಡ್ತಾ ಇದ್ದಾರೆ. ಸೊ ಇದೇ ಮೊದಲ ಬಾರಿಗೆ ಸ್ನ್ಯಾಪ್ಡ್ರ್ಯಾಗನ್ 675 ಅನ್ನೋದು ವಿವೋ V15 Proನಲ್ಲಿ ನೋಡ್ತಾ ಇದ್ವಿ. ಬಟ್ ನಾವು 10,000 to 11,000 ರೂಪಾಯಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 660 ನೋಡ್ತಾ ಇದ್ವಿ. ಆ ಮಿಡ್ ರೇಂಜಲ್ಲಿ ನನ್ನ ಪ್ರಕಾರ ಇವಾಗ 10,000 to 16,000 ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 675 ಓಕೆ ಅನ್ಕೊಡ್ತಾ ಇದ್ದೀನಿ. ಬಟ್ ನಾವಿಲ್ಲಿಂದ ಪೇ ಮಾಡ್ತಾ ಇರೋದು 29,000 ರೂಪಾಯಿ. ಎಕ್ಸಾಕ್ಟ್ಲಿ ಇನ್ನೊಂದು 29,300 ಆಗಿರಲಿ 400 ಆಗಿರಲಿ ಮತ್ತು ಕೇಸ್ ಕವರ್ ಎಲ್ಲ ಕೊಟ್ಟು ಅರೌಂಡ್ ಒಂದು 30,000 ರೂಪಾಯಿಯಿಂದ ಪೇ ಮಾಡ್ತಾ ಇದ್ವಿ. ಬಟ್ ನಮಗೆ ಇಲ್ಲಿಂದ ಸ್ನ್ಯಾಪ್ಡ್ರ್ಯಾಗನ್ 675 ಇದೊಂದು ತುಂಬ ಲೋ ಎಂಡ್ ಪ್ರೊಸೆಸರ್ ಕೊಡ್ತಾ ಇದ್ದೀನಿ. ನಾವೊಂದು ಬಜೆಟ್ ಏನು ಕೊಡ್ತಾ ಇದ್ವಿ, ಮಿಡ್ ರೇಂಜ್ನಲ್ಲಿರೋ ಒಂದು ಪ್ರೊಸೆಸರ್ ನಮಗೆ ಇವಾಗ ಒಂದು ಫ್ಲಾಗ್ಶಿಪ್ ಫೋನಲ್ಲಿ ನೋಡ್ತಾ ಇದ್ವಿ. ಸೊ ಆಬ್ವಿಯಸ್ಲಿ ನಾವು 30,000 ರೂಪಾಯಿ ಕೊಡ್ತಾ ಇದೀವಪ್ಪ ಅಂದರೆ ನಮಗೆ 19,000 ರೂಪಾಯಿಗೆ ಪೋಕೋ F1 ಸಿಗ್ತದೆ, ಆನರ್ ಪ್ಲೇ ಸಿಗ್ತದೆ. ಇಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 845 ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರೊಸೆಸರ್ ಮಾಮೂಲಾಗಿ ಸ್ವಲ್ಪ ನನಗೆ ಇಷ್ಟ ಆಗಿಲ್ಲ. ಪ್ರೊಸೆಸರ್ ಒಳ್ಳೆ ಪ್ರೊಸೆಸರ್ ಇದೆ, ನೀವು ಗೇಮ್ ಎಲ್ಲ ತುಂಬ ಆರಾಮಾಗಿ ಆಡ್ಕೋಬೋದು. ಬಟ್ ತುಂಬ ಹಾರ್ಡಾಗಿ ಮತ್ತು ಇಷ್ಟೊಂದು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ನೀವು ಒಂದ್ಸಲ ಇದ್ರ ಬಗ್ಗೆ ಥಿಂಕ್ ಮಾಡಲೇಬೇಕು. ಸೊ ಫ್ರೆಂಡ್ಸ್ ಇದು ಬಿಟ್ಟರೆ ನಮಗೆ 30,000 ರೂಪಾಯಿ ಪೇ ಮಾಡ್ತಾ ಇದ್ವಿ. ನನಗೆ ಡಿಸಪಾಯಿಂಟ್ ಅನಿಸಿದ್ರೆ ಇದರಲ್ಲಿ ಸಿ ಪೋರ್ಟ್ ಸಿಗ್ತಾ ಇಲ್ಲ ಮತ್ತು ಪ್ಲಾಸ್ಟಿಕ್ ಬಿಲ್ಟ್ ಕ್ವಾಲಿಟಿನ ಕೊಡ್ತಾ ಇದ್ದಾರೆ. ಅದರ್ವೈಸ್ ಕ್ಯಾಮ್ರಾ ಎಲ್ಲ ಓಕೆ ಇದೆ ಮತ್ತು ಬ್ಯಾಟ್ರಿ ಕೂಡ ಸ್ವಲ್ಪ ಜಾಸ್ತಿ ಇರಬೇಕಾಗಿತ್ತು, 5,000 mAh ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು ಅಂದ್ಕೊಳ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ನನಗೆ ಡಿಸಪಾಯಿಂಟ್ಸ್ ಅನಿಸ್ತು. ಮತ್ತು 30,000 ರೂಪಾಯಿ ಕೊಡ್ತಾ ಇದೀವಿ ಅಂದರೆ ಈ ಒಂದು ಫೀಚರ್ ಮಿಸ್ ಮಾಡ್ಕೊಳ್ತಾ ಇದೀವಿ ಅನ್ಕೊಳ್ತಾ ಇದ್ದೀನಿ. ಸೊ ಇದಷ್ಟು ಕೊಟ್ಟಿದ್ರು ಕೂಡ ನನಗೆ ಈ ಒಂದು ಫೋನ್ ಒಂದು ಲೆವೆಲ್ಗೆ ವರ್ತ್ ಅನಿಸ್ತಿತ್ತು. ಬಟ್ ಸದ್ಯಕ್ಕೆ ಈ ಒಂದು ಫೋನ್ ನನಗೆ ಅಷ್ಟೊಂದು ಏನೋ ಇಷ್ಟ ಆಗಿಲ್ಲ. ನೀವೇನೋದು ಕ್ಯಾಮ್ರಾ ಮಾಮೂಲಾಗಿ ನನಗೆ ಕ್ಯಾಮ್ರಾ ತುಂಬ ಇಂಪಾರ್ಟೆಂಟ್ ಮತ್ತು ಡಿಸ್ಪ್ಲೇ ಫುಲ್ ಈ ರೀತಿಯಾಗಿ ನನಗೆ ತುಂಬ ಇಂಪಾರ್ಟೆಂಟಪ್ಪ. ನನಗೆ ಇದೇ ಬೇಕು ಮೇನ್ ಅಂದರೆ ಈ ಒಂದು ವಿವೋ V15 Proನ ಕೊಡ್ಬೋದು. ಸೊ ನಾನು ಕೂಡ ಈ ಒಂದು ಫೋನ್ನ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ ಪರ್ಚೇಸ್ ಮಾಡಬೇಕಾ ಅಥವಾ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಬೇಕಂತ ನನಗೆ ಥಿಂಕ್ ಮಾಡಿದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋಕೆ ಮರಿಬೇಡಿ. ಸೊ ನೀವೊಂದು ವಿವೋ V15 Pro ಹೇಗೆ ಅನಿಸ್ತು, ನೀವು ಅದನ್ನು ಪರ್ಚೇಸ್ ಮಾಡ್ತೀರಾ ಮತ್ತು ಇದರಲ್ಲಿ ಇನ್ನೊಂದು ಮಿಸ್ಸಿಂಗ್ ಫೀಚರ್ ಅಥವಾ ನಿಮಗೆ ಏನೊಂದು ಫೀಚರ್ ಇಷ್ಟ ಆಯಿತು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ವಿಡಿಯೋ ಮುಂದೆ ಕೂಡ ನೋಡಬೇಕಾದ್ರೆ ಕನ್ನಡದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.